ಅವ್ರ ಅನೇಕ ದೋಷಗಳು ನಾವು ಹುಡುಕಿ ತೆಗಿಬೋದಾಗ್ಯದ. ಆ ಪರಿಸ್ಥಿತಿಯಲ್ಲಿ ದುರಂತದ ಯಾವ್ದು ರಾಜಕೀಯದಲ್ಲಿ ಮೋಸ ಮಾಡೋದಪ್ಪ. ಅದಕ್ಕೆ ಅವ್ರು ಹೇಳ್ತಾರೆ ರೂಢಿ ಇವನು ರಾಜಕಾರಣಿಗಳು ಹೇಳ್ತಾರೆ ಏನು ನಮ್ಮ ಜೊತೆ ರಾಜಕೀಯ ಮಾಡಬೇಡಪ್ಪ ಅಂತ. ರಾಜಕೀಯ ಮಾಡಿಬಿಡಿದ್ರೆ ಮೋಸ ಮಾಡಬೇಡ ಅಂದಂಗೆ. ರಾಜಕೀಯ ಮೋಸ ಮಾಡೋದಲ್ರಿ ಇದು. ರಾಜಕೀಯ ಪ್ರಾಮಾಣಿಕವಾಗಿ ನಡ್ಕೊಂಡು ಒಬ್ಬರು ಮನಸ್ಸಲ್ಲಿ ಗೆದ್ದು ಜನ ಹಿತ ಮಾಡೋದ್ರೆ ರಾಜಕೀಯ. ಅದು ಇವತ್ತು ಬದಲಾಗಿಬಿಟ್ಟದ. ರಾಜನೀತಿ ದಟ್ ಈಸ್ ಇವತ್ತು ರಾಜನೀತಿ ಇಲ್ಲ, ರಾಜಕೀಯದಲ್ಲಿ ನೀತಿ ಅನ್ನೋದು ಹೋಗಿಬಿಟ್ಟದ. ಅದಕ್ಕೆ ರಾಜಕೀಯ ಅಂತ ರಾಜನೀತಿ ಅನ್ನೋದಿಲ್ಲ. ಹೀಗಾಗಿ ಇವತ್ತೇನು ನಮ್ಮ CM ಇಬ್ರಾಹಿಮ್ರವರು ಸಿದ್ದರಾಮಯ್ಯನವರು ಮತಗಾಳತನ ಮಾಡಿದ್ರು, ಆಗ ಮುಖ್ಯಮಂತ್ರಿ ಇದ್ದರು. 1600 ಮಂದಿ ಆರಿಸಿ ಬಂದು ಹೋಗೋದಕ್ಕೆ ಕಾರಣ ನಾವು ಆವತ್ತು 3000 ಮತಗಳು ಕೊಂಡು ತೊಗೊಂಡಿವಿ ಅನ್ನೊಂದು ಮಾತಾಡಿದ್ರು. ಒಂದು ಸಮಯದಲ್ಲಿ ಆ ಸಮಯದಲ್ಲಿ ಬಾದಾಮಿಯಲ್ಲಿ ಇವರು ಅಂಜಿದ್ರು ಸೋಲ್ತೀನಿ ಆಮೇಲೆ ಅಂತ ಅಂತ. ಇವತ್ತು ಅಂದಿನ ಸತ್ಯನ ಇವತ್ತು ಬಿಚ್ಚಿಡ್ತಾ ಇದ್ದಾರೆ. ಅದು ಗೊತ್ತಿದ್ದು ಮಾತುತ್ತಾರೆ, ಎಲ್ಲರೂ ಅರ್ಥ ಮಾಡ್ತಾ ಇರ್ತಾರೆ. ಅವರು ಸಿದ್ದರಾಮಯ್ಯರು ಮಾಡಿದ್ದಾರೆ. ಸಿದ್ದರಾಮಯ್ಯರು ಪ್ರಾಮಾಣಿಕವಾಗಿ ಗಾಂಧಿ ಹೆಂಗಪ್ಪ ಇರ್ತಾವೆ ರಾಜಕೀಯ ಮಾಡ್ತಾನೆ ಇದ್ರೆ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾನೆ ಇರಲಿಲ್ಲ. ಅವ್ರು ಯಾರು ದುಡ್ಡು ತೊಗೊಂಡಿಲ್ಲ, ಪಾರ್ಟಿ ಫಂಡ್ ತೊಗೊಂಡಿಲ್ಲ, ಏನೇನು ತೊಗೊಂಡಿಲ್ಲ. ಅವ್ರ ಇತಿಹಾಸನ ತೆಗ್ತಾ ಹೋದಾಗ ಗೊತ್ತಾಗ್ತದೆ. ಅನಿವಾರ್ಯದ್ರೆ ಇವತ್ತು ರಾಜಕೀಯ ಅವ್ರದ್ದು ಅನಿವಾರ್ಯ ಮಾಡ್ಕೊಂಡ್ವಿ. ನಾವು ಭ್ರಷ್ಟಾಚಾರ ಮಾಡೋದು ಅನಿವಾರ್ಯಪ್ಪ ನಮಗೆ, ದುಡ್ಡು ತೊಗೊಳ್ದು ನಮಗೆ ಅನಿವಾರ್ಯಪ್ಪ, ನಮಗೆ ಪಾರ್ಟಿ ಫಂಡ್ ತೊಗೊಳ್ದು ನಮ್ಗೆ ಅನಿವಾರ್ಯಪ್ಪ ಅಂತ ಮಾಡ್ಕೊಂಡ್ಬಿಟ್ಟಿವಿ ಎಲ್ಲ. ಆ ರೀತಿ ನಾವು ಮತದಾರರು ತಯಾರು ಮಾಡಿಬಿಟ್ಟಿವಿ. ಅವರು ಮತದಾರ ರೈತರು ಕೊಡೋದ್ರೆ ಓಟ್ ಹಾಕೋದಿಲ್ಲಪ್ಪ, ಈ ಮಟ್ಟಕ್ಕೆ ಬಂದು ನಿಂತಿದ್ದಾರೆ ಅವತ್ತು ಮತದಾರರು ಸಹಿತ. ಇಡೀ ವ್ಯವಸ್ಥೆ ಭ್ರಷ್ಟಕೊಂಡಾಗ ಸಿದ್ದರಾಮಯ್ಯನ ಅನಿವಾರ್ಯ ಸಿದ್ದರಾಮಯ್ಯ ಇವತ್ತು ನಿಲ್ಲಬೇಕಾಗಿದೆ ರಾಹುಲ್ ಗಾಂಧಿ ಜೊತೆಗೆ. ಯಾಕಂದ್ರೆ ಒಬ್ಬ ನಾಯಕರಾಗಿ ಬೆಳೀತಾ ಇದ್ದಾರೆ. ಮತ್ತು ಅವ್ರಿಗೆ ಗೊತ್ತಾಯಿದೆ ರಾಹುಲ್ ಗಾಂಧಿಗೆ ನಾವು ಇನ್ನು BJP ಗೆಲ್ಲಬೇಕಾಗಿದ್ರೆ ನಾವು ಪ್ರಾಮಾಣಿಕ ಆಯ್ತು ಅಂತಪ್ಪ, ಗಾಂಧಿ ಆಯ್ತು ಹೇಳಿದ್ರೆ ನಾವು ಗೆಲ್ಲಕ್ಕೆ ಸಾಧ್ಯದ. ಇವತ್ತು ಕಾನ್ಫಿಡೆನ್ಸ್ ಆಗ್ಯದ. ಹಾಗಾದರೆ ಎಲ್ಲ ಸಜ್ಜನ ಅದರಪ್ಪ ಇದರಲ್ಲೇ ಕಾಂಗ್ರೆಸ್ನಲ್ಲಿ ಅಂತ ಹೇಳ್ತಾ ಇರಲಿಲ್ಲ, ಅಲ್ಲೂ ಅಪ್ರಾಮಾಣಿಕ ಸಾಕಷ್ಟು ಇದೆ. ಅವರೇ ಕಲಿಸಿದ್ದು